ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿಮಾನಿಗಳ ಹೃದಯ ಸಾಮ್ರಾಜ್ಯದಲ್ಲಿ ಗಟ್ಟಿಯಾಗಿ ನೆಲೆಯೂರಿದ್ದಾರೆ. ಅನೇಕ ಪ್ರಶಸ್ತಿಗಳ ಗರಿಗೆಗೂ ಕೂಡ ಭಾಜನರಾಗಿದ್ದಾರೆ. ತಮ್ಮದೇ ಆದಂತಹ ರೀತಿಯಲ್ಲಿ ಸಾಮಾಜಿಕ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ. ಅವರು ನಮ್ಮನ್ನ ಅಗಲಿ 15 ವರ್ಷಗಳಾದರೂ ಕೂಡ ಜನಮಾನಸದಲ್ಲಿ ಅವರ ಸ್ಥಾನ ಅಚ್ಚಳಿಯದೆ ಹಾಗೆ ಉಳ್ಕೊಂಡಿದೆ. ಇಷ್ಟೆಲ್ಲ ಇದ್ರೂ ಕೂಡ ಅವರಿಗೆ ರಾಜ್ಯದ ಅತ್ಯುನ್ನತ ಗೌರವವಾದಂತಹ ಕರ್ನಾಟಕ ರತ್ನ ಹಾಗೂ ಪದ್ಮ ಪ್ರಶಸ್ತಿಯನ್ನ ಮರಣೋತ್ತರವಾಗಿ ಆದರೂ ಕೂಡ ಇನ್ನೂ ನೀಡಿಲ್ಲ ಅಂತ ಹೇಳಿ ಅನಿರುದ್ಧ್ ಜಟ್ಕರ್ ಹೇಳಿದ್ದಾರೆ. ಹೌದು, ವಿಷ್ಣುವರ್ಧನ್ ಅವರಿಗೆ ಈ ಗೌರವಗಳನ್ನು ನೀಡಬೇಕು ಎಂಬುದು ಕೋಟ್ಯಾಂತರ ಅಭಿಮಾನಿಗಳ ಆಕಾಂಕ್ಷೆ. ಈ ವಿಚಾರವಾಗಿ ಅಭಿಮಾನಿಗಳು ರಾಜ್ಯ ಸರ್ಕಾರದ ಗಮನ ಸೆಳೆಯಲು ಅನೇಕ ಪ್ರಯತ್ನಗಳನ್ನು ಮಾಡ್ತಲೇ ಇದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಫಲಿಸಿಲ್ಲ. ಇನ್ನು ಈ ವರ್ಷ ಸೆಪ್ಟೆಂಬರ್ 18ರಂದು ಅವರ 75ನೇ ಜನ್ಮ ವಾರ್ಷಿಕೋತ್ಸವದ ಪ್ರಯತ್ನವಾದರೂ ಕೂಡ ಅವರ ಸಾಧನೆಗಳನ್ನು ಗುರುತಿಸುವಂತಹ ಕೆಲಸವಾಗಲಿ, ಆ ಮೂಲಕ ಅವರ ಅಭಿಮಾನಿಗಳ ಆಸೆ ಈಡೇರುವಂತಾಗಲಿ ಅಂತ ಹೇಳಿದ್ದಾರೆ. ಇನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರು ಚಿಕ್ಕ ನಟರೆಂದು ಅಲ್ವೇ ಅಲ್ಲ. ಇವರಿಗೆ ಗೌರವ ಸಿಗದೇ ಇದ್ರೆ ಇನ್ನು ಬೇರೆಯವರ ಕತೆ ಏನು? ಸದ್ಯ ರಾಜ್ಯ ಸರ್ಕಾರ ಕನ್ನಡ ಚಿತ್ರರಂಗಕ್ಕೆ ಅನೇಕ ಮನ್ನಣೆಗಳನ್ನು ಹಾಗೂ ಸವಲತ್ತುಗಳನ್ನು ಕಲ್ಪಿಸಿ ಆದರೂ ಕೂಡ ಅವು ಎಲ್ರಿಗೂ ಕೂಡ ಸಿಗ್ತಾ ಇಲ್ಲ. ನಮ್ಮ ಚಿತ್ರರಂಗದ ಸಂಸ್ಥೆಗಳು ನಾಯಕರಷ್ಟೇ ಅಲ್ಲದೆ ನಾಯಕಿಯರು, ಖಳನಾಯಕರು, ಹಾಸ್ಯ ಕಲಾವಿದರು, ಪೋಷಕ ಕಲಾವಿದರು, ತಂತ್ರಜ್ಞರು ಹಾಗೆ ಚಲನಚಿತ್ರ ನಿರ್ಮಾಣದಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತಾರೆ. ಅವರೆಲ್ಲರ ಸಹಭಾಗಿತ್ವವನ್ನು ನಾವು ಪ್ರಶಂಸಿಸಬೇಕು. ಒಂದು ಅತ್ಯಂತ ಯಶಸ್ವಿ ಚಿತ್ರದ ಹಿಂದೆ ಇರುವಂತಹ ಇಡೀ ತಂಡದ ಶ್ರಮವನ್ನ ಪರಿಚಯಿಸುವಂತಹ ವಸ್ತು ಸಂಗ್ರಹಾಲಯವನ್ನಾದರೂ ಕಟ್ಟಬೇಕು. ಇದರಿಂದ ಅವರ ನೆನಪು ಶಾಶ್ವತವಾಗಿ ಉಳಿದುಕೊಳ್ಳುವಂತಹ ಮೂಲಕ ಮುಂದಿನ ಪೀಳಿಗೆಗೆ ನಿರಂತರ ಪ್ರೇರಣೆ ಸಿಗುತ್ತೆ ಅಂತ ಸರ್ಕಾರಕ್ಕೆ ನಟ ಅನಿರುದ್ಧ್ ಮನವಿ ಮಾಡಿದ್ದಾರೆ.